ಅದೇ ನಮ್ಮದು ಒಂದು ಆಲ್ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಬೇಸಿಕ್ ಸರ್ವಿಸಸ್ ಎಲ್ಲ ಇದೆ. ನಾನು ಕಿಡ್ನಿ ಸ್ಪೆಷಲಿಸ್ಟು, ಯೂರೋಲಜಿಸ್ಟು, ಆಂಕಾಲಜಿಸ್ಟು, ಕ್ಯಾನ್ಸರ್ ಸ್ಪೆಷಲಿಟಿ ಮತ್ತು ಎಲ್ಲ ಥರ ಸ್ಪೆಷಲಿಟೀಸು ಇದೆ. ಸೊ ನಮ್ಮಲ್ಲಿ ರೌಂಡ್ ದ ಕ್ಲಾಕ್ 24/7 ಡಯಾಲಿಸಿಸ್ ಫೆಸಿಲಿಟಿ ಆ್ಯಂಡ್ ಇಲ್ಲಿಂದ ಪೇಷಂಟ್ ಯಾರು ಬೆಂಗಳೂರು ಸಿಟಿ ಹೋಗೋ ನೆಸೆಸಿಟಿ ಇಲ್ಲ. ಆಲ್ ದ ಸರ್ವಿಸ್ ಬೇರೆ ಕೊಡ್ಬೋದು. ಸರ್ ಈ ಕಡೆ ನೋಡಿ ಲಕ್ಷ್ಮಣ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಬೊಮ್ಮ ಅಂತ, ನಮ್ಮ ಮಿನಿಸಿಸ್ ಬೆಳ್ಳಿ ಅಂತ. ಈ ಹಾಸ್ಪಿಟ್ಲ್ಗೆ ನಮಗೆ ಒಂದು ವಿವರ ಸಿಕ್ತು, ಈ ಮರಿ ಒಂದು ಹಾಸ್ಪಿಟ್ಲ್ ಇದೆ, ನೀವೆಲ್ಲ ಬರಬೇಕು, ನಿಮಗೆಲ್ಲ ಚೆನ್ನಾಗಿ ಮಾಡ್ತಾರ, ಇಲ್ಲಿ ಹೋಗಿ ಅಂದ್ಬಿಟ್ರು. ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಮಾಡಿದ್ರು. ಹಾಸ್ಪಿಟ್ಲೆಲ್ಲ ಸುತ್ತಿ ಎಲ್ಲ ನಾನು ನೋಡಿದೆ. ಎಲ್ಲ ಸೂಪರಾಗಿದೆ. ಎಲ್ಲ ಟ್ರೀಟ್ಮೆಂಟ್ಗೆಲ್ಲ ಇಲ್ಲಿ ಇದೆ, ಡಾಕ್ಟ್ರ್ ಫೆಸಿಲಿಟಿ ಎಲ್ಲ ಇದೆ. ಅದೇ மாதிரி ಎಲ್ಲ ಜನಗಳು ನಮ್ಮ ಹಳ್ಳಿಯವರು ನಮ್ಮಂಥವ್ರು ಎಲ್ಲವರು ಇಲ್ಲಿ ಬರಬೇಕು. ಹಾಸ್ಪಿಟ್ಲ್ ಬಂದು ನೋಡಬೇಕು, ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗಬೇಕು. ನಮ್ಮ ಮಾಸತ್ತ ನಾನು ಇಲ್ಲಿ ಅಷ್ಟು ದೂರದಿಂದ ನಾನು ಇಲ್ಲಿಗೆ ಬಂದಿರೋದು. ಯಾಕೆಂದರೆ ನಾನು ಹಾಸ್ಪಿಟ್ಲಿಗಿತ್ತ ನಮ್ಗೆ ಆನೆ ಹೊಡೆದು ಸ್ವಲ್ಪ ಎದೆ ನೋವಾಗಿಬಿಟ್ಟಿದೆ. ಮನೇಲಿ ಸ್ವಲ್ಪ ಎದೆಲೆಲ್ಲ ಸ್ವಲ್ಪ ನೋವು, ಮುಟ್ಟಿ ನೋವು, ಈಗೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋ ಅಂದ್ಬಿಟ್ಟು ನಾವು ಬಂದಿದ್ದೀವಿ. ಎಲ್ಲರಿಗೆ ನಮಸ್ಕಾರ. ಸರ್, ನೀವು ಆನೆ ಜೊತೆ ಹೇಗೆಲ್ಲ ಇರ್ತೀರಿ, ಮತ್ತೆ ಏನಾಗಿತ್ತು ನಿಮ್ಗೆ ಇಲ್ಲಿ ಬರ್ಲಿಕ್ಕೆ? ಇಲ್ಲಿ ನಾವು ಬರೋಕೆಂದ್ರೆ ಆನೆಗೆ ನಮ್ಮ ಮಕ್ಕಳ ಥರ ನಾವು ಸಾಕಿದ್ವು, ಮಕ್ಕಳ ಥರ ನೋಡಿದ್ವು. ಅದೇ ಬರೀ ಅವರು ನಮ್ಮ ಫಾರೆಸ್ಟ್ನವರು ಅವ್ರಿಗೆ ಸರಿ ಗೊತ್ತಿಲ್ಲ. ಯಾಕಂದರೆ ಅವರು ನೇರ ಕಲಿತು ನೇರ ಟ್ರೈನಿಂಗ್ ಬಂದ್ಬಿಟ್ಟು ಆಫೀಸರ್ಗಳು ಬರ್ತಾರೆ. ನಮ್ಗೆ ಆನೆ ಬರೋ ಕಷ್ಟ ಗೊತ್ತಾಗಲ್ಲ. ಆನೆಗೆ ಏನು ಕಷ್ಟ ಬಂತು, ನೆನ್ನೆ ಮೊನ್ನೆ ಒಂದು ಆನೆ ಒಬ್ಬನ ಹೊಡೆದು ಬಿಡ್ತು. ಆನೆಗೆ ಮದ ಬರೋ ಟೈಮಲ್ಲಿ ಯಾರು ಗೊತ್ತಾಗಲ್ಲ. ಅದೇ மாதிரி ಆನೆ ಕಾಡೊಳಗೆ ಆಗಲಿ ಊರೊಳಗಾಗಲಿ ಎತ್ತೋಗೋ ಟೈಮಲ್ಲಿ ನಮ್ಮ ಆಳುಗಳಿಗೆ ಸ್ವಲ್ಪ ದೂರ ಕಡೆ ಮಾಡಿಬಿಟ್ಟು ಎತ್ತೋಗ್ಬೇಕು. ಅದೇ மாதிரி ಒಂದು ಆನೆ ಮರಿ ಸಾಕಕ್ಕೆ ಸರ್ವಸಾನ ಸಾಕಾಗಲ್ಲ. ದೇವ್ರ ಪುಣ್ಯ ಸಗಾಯ ಬೇಕು, ನಮ್ಮ ಸಗಾಯ ಬೇಕು, ಎಲ್ಲರ ಸಗಾಯ ನಮಗೆ ಬೇಕು. ಆಗತ್ತೆ ಈ ಆನೆ ಮರಿ ಎಲ್ಲ ಸಾಕಾಯ್ತದೆ. ಅದೇ மாதிரி ಆನೆ ಮರಿ ಅಂದರೆ ನಮ್ಗೆ ಸುಮ್ಮನೆ ಯಾರಿಗೂ ಸಾಕಕ್ಕೆ ಬರಲ್ಲ. ಎಷ್ಟು ಆನೆ ಮರಿ ಬಂದುತ್ತೆ, ಎಲ್ಲ ಇದಾಗ್ಬಿಡ್ತು. ನಾವು 2 ಆನೆ ಮರಿ ದೇವ್ರಿಗೆಲ್ಲ ಕಾಣಿಕೆ ಒಪ್ಪಿ ನಮ್ಮ ಆನೆ ಮರಿ ಸಾಕಿದ್ದು. ಇದೇ மாதிரி ಒಂದು ಹುಡುಗಿದ ಡಾಕ್ಯುಮೆಂಟ್ ಎತ್ತಿದ್ದ. ಇದೇ மாதிரி ಇದು ಒಳ್ಳೆ ಹೆಸರು ಬಂತು ನಮಗೆ. ಎಲ್ಲ ಊರೇ ನಮಗೆ ಬಂತು. ಹೆಸರು ಮಾತ್ರ ನಮಗಿದೆ, ಬಾಕಿ ಇರೋದೆಲ್ಲ ಅವರು ಎಲ್ಲ ಇವರು ಮಾಡಿಬಿಟ್ಟು ಎಲ್ಲ ಹೋದ್ರು ಅಷ್ಟೇ. ಸಿಕ್ಕ ಅಮ್ಮ ಇಲ್ಲ. ನಮ್ಗೆಲ್ಲ ಫುಲ್ ಇದಾಗ್ಬಿಟ್ಟತೆ. ನಾನು ಹತ್ತಿ ಬಿಟ್ಟಿ ನಾವು ನಮ್ಮ ಮಕ್ಳ ತರ ಸಾಕಿ ಅವ್ರ ಹತ್ರ ಬೇರೊಬ್ಬರ ಕೈ ಕೊಡೋ ಹೊತ್ತಿಗೆ ನೀವು ಅದರ್ಸೆ ನಾವು ಅದರ್ಸೆ ನಮ್ಗೆಷ್ಟು ಕಷ್ಟ ಬರ್ತದೆ. ನಮ್ಮ ಕೈಯಿಂದ ಸ್ವಲ್ಪ ಫುಲ್ ಸಿಲುವು ನಾವು ಮಾಡಿದ್ದೆವು. ಲ್ಯಾಕ್ಟೋಜನ್, ಗ್ಲೂಕೋಸ್, ಟಾನಿಕ್ ಎಲ್ಲ ನಮ್ಗೆ ಇಸ್ಬೇಕು. ಅವ್ರು ಕೊಡಲ್ಲ. ಸ್ವಲ್ಪ ಟೈಮ್ ಕೊಡ್ತಾರ, ಹಿಂದೆ ಕೊಡಲ್ಲ. ಆನೆ ಮರಿ ಹುಷಾರಿಂದಲೇ ನಾವೇ ಹೋಗಿ ತಕೊಂಬರ್ಬೇಕು. ಸರ್ಕಾರದಿಂದ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯಿಂದ ಆಗಿರ್ಬೋದು, ತಾವು ಆನೆಗಳನ್ನ ಸಾಕ್ತಿರಲ್ಲ, ಅದಕ್ಕೆ ಸಹಾಯ ಮಾಡ್ತಾರೆ? ಕಾಡ್ಲಿ ಹಿಡ್ಕೊಂಡ್ ಸ್ವಲ್ಪ ನೋಡ್ತಾರ. ಇಲ್ದ್ರೆ ಈಗ ಒಂದು ಆನೆ ಮರಿಲಿ ಹೊಸರ್ಲಿ ಹಿಡ್ಕೊಂಡ್ ಬಂದು ಅಲ್ಲಿ ಇದಾಗ್ಬಿಟ್ಟು ನಾವು ಹೋಗಿಲ್ಲ. ನಾನು ಹೋಗಿಲ್ಲ, ಅವರೇ ಸಾಯಿಸ್ಬಿಟ್ಟು ಬಂದ್ಬಿಟ್ರು ಮನೆಗೆ. ಸರ್, ಏನೆಲ್ಲ ಚೆಕ್ ಮಾಡೋದು ಸರ್? ಇವತ್ತು ನನಗೆ ಆನೆ ಹೊಡೆದಾಗ ಎದೆ ನೋವು, BP, ಶುಗರ್ ಎಲ್ಲ ಚೆಕ್ ಮಾಡಿದಾರು. ಇದೆಲ್ಲ ಬಂದು ನಮಗೆಲ್ಲ ಸಣ್ಣಗಾಗಬೇಕು, ಬ್ಲಡ್ ಚೆಕ್ ಎಲ್ಲ ಮಾಡಬೇಕು. ಆನೆ ನಮ್ಮ ನೋಡ್ದದ್ದು ಇಲ್ಲಿ ಆನೆ ಕೂತಿದ್ದದ್ದು ಈ ಕಡೆ ಬಂದ್ಬಿಡ್ತು. ಈ ಜಾಯಿಂಟೇ ಕಟ್ ಆಗ್ಬಿಟ್ಟದ. ಇಲ್ಲೊಂದು ಜಾಯಿಂಟ್ ಬಿಟ್ಟೋಗ್ಯದ. ಆನೆ ಕೆಲಸ ದೊಡ್ಡ ಆನೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮರ ಹತ್ತಬೇಕು, ಆನೆ ಸೊಪ್ಪು ತರಬೇಕು, ಆನೆ ತೊಳಿಬೇಕು, ಎಲ್ಲ ಮಾಡಬೇಕು. ಆನೆ ಕೆಲಸ ಅಂದ್ರೆ ಸುಲಭ ಅಲ್ಲ, ಭಾರಿ ಕಷ್ಟ. ಈಗಿನ ಬರೋವರೆಗೆಲ್ಲ ಏನು ಗೊತ್ತಿಲ್ಲ. ನಾವು ಕೆಲಸ ಮಾಡಿ ನಾನು 82 ನಾನು ಅಪಾಯಿಂಟ್ಮೆಂಟ್ ಆದೆ ಆನೆ ಕೆಲಸಗೆ. ಅಪಾಯಿಂಟ್ಮೆಂಟ್ ಆಗಿ ಇಷ್ಟು ವರ್ಷ ನಾನು ಕೆಲಸ ಮಾಡ್ತಿದ್ದೀನಿ. ಸರ್, ತಾವು ಹಾಸ್ಪಿಟಲ್ ಎಲ್ಲ ಸುತ್ತಿ ನೋಡಿದ್ರಿ, ಹಾಸ್ಪಿಟಲ್ ಬಗ್ಗೆ? ಹಾಸ್ಪಿಟ್ಲ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಟ್ರೀಟ್ಮೆಂಟ್ಗೆ ಎಲ್ಲ ಜಾಗ ಇದೆ, ಎಲ್ಲ ಮಾಡ್ತಾರ. ಎಲ್ಲ ಡಾಕ್ಟರ್ಗಳು ಎಲ್ಲ ಇದ್ದಾರೆ. ನಮ್ಗೆ ಅವ್ರ ಹೆಸರು ಚೆನ್ನಾಗಿ ಗೊತ್ತಾಗಿನಿಲ್ಲ ಬಿಡಿ. ನಮಸ್ಕಾರ. ಇವತ್ತು ನಮ್ಮ ಹಾಸ್ಪಿಟಲ್ ಅಮೃತ ಹಾಸ್ಪಿಟಲ್ ನೆಲಮಂಗಲದಲ್ಲಿ
ನಮ್ಮ ಬೆಲಿಯಪ್ಪನ್ ಮತ್ತು ಅವ್ರ ದಂಪತಿಯವರು ನಮ್ಮ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದಾರೆ. ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾರ್ಟ್ ವಿಡಿಯೋ ಡಾಕ್ಯುಮೆಂಟ್ರಿ ವಿಡಿಯೋ ಮಾಡಿಬಿಟ್ಟು ಎಲಿಫೆಂಟ್ ವಿಸ್ಪರ್ಸ್ ಅನ್ನೋ ಒಂದು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಅವರಿಗೆ ಈ ವರ್ಷ ಆಸ್ಕರ್ ಪ್ರಶಸ್ತಿ ಪ್ರದಾನ ಆಗಿರೋಂಥದ್ದು. ಇವರು ನಾವು ನಮ್ಮ ಹಾಸ್ಪಿಟ್ಲು ಲಾಸ್ಟ್ ಒಂದು 8ರಿಂದ 10 ತಿಂಗಳು ಆಯಿತು ಸ್ಟಾರ್ಟ್ ಆಗಿಬಿಟ್ಟು. ನಾವು ಕೊಡ್ತಿರೋ ಹಳ್ಳಿ ಜನಗಳಿಗೆ ಸರ್ವಿಸ್ ಕೊಡ್ತಿರೋದೆಲ್ಲ ನೋಡಿಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಅವ್ರು ನಮ್ಮ ಹಾಸ್ಪಿಟಲ್ನ ನಮ್ಮ ಸ್ನೇಹ ಬಾಂಧವ್ಯದಿಂದ ಬಂದ್ಬಿಟ್ಟು ಹಾಸ್ಪಿಟಲ್ ನೋಡಿಕೊಂಡು ವಿಸಿಟ್ ಮಾಡಿ ಅವರು ಒಂದು ಹೆಲ್ತ್ ಚೆಕಪ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದು ವಿಸಿಟ್ ಮಾಡಲಿಕ್ಕೆ ಅಂತ ಬಂದಿದ್ದರು. ಸೊ ನಾವೆಲ್ಲ ಅವರಿಗೆ ಜನರಲ್ ಹೆಲ್ತ್ ಚೆಕಪ್ ಮಾಡಿಬಿಟ್ಟು ಒಂದು ಹಾಸ್ಪಿಟಲೆಲ್ಲ ತೋರಿಸ್ಬಿಟ್ಟು ಅವರು ತುಂಬ ಸಂತೋಷಪಟ್ಟರು. ಮತ್ತು ಇನ್ನೊಂದು ಇಲ್ಲಿ ನಮ್ಮ ಹೈ ಎಂಡ್ ಟೆಕ್ನಾಲಜಿ ಎಲ್ಲ ನೋಡಿಬಿಟ್ಟು ಮತ್ತು ಕ್ಲೀನಿನೆಸ್ಸು ಮತ್ತು ಕ್ವಾಲಿಟಿ ಎಲ್ಲ ನೋಡಿಬಿಟ್ಟು ತುಂಬ ಖುಷಿಪಟ್ಟಿದ್ದಾರೆ. ಮತ್ತು ಇನ್ನೊಂದು ನಾವು ನಮ್ಮ ಹಾಸ್ಪಿಟಲ್ದು ಒಂದು ಮೂಲ ಉದ್ದೇಶ ಏನು ಅಂದರೆ ಇಲ್ಲಿ ನಾವೆಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಸು ಮತ್ತು ಇಲ್ಲಿ ಈ ಭಾಗದ ಜನಗಳು ನೆಲಮಂಗಲದಲ್ಲಾಗಿರ್ಬೋದು, ಸುತ್ತಮುತ್ತ ಕುಣಿಗಲ್ಲು, ಸುತ್ತಮುತ್ತ ಹಳ್ಳಿ ಜನಗಳು, ದಾಬಸ್ಪೇಟು ಎಲ್ಲ ಜನಗಳು ಏನೇ ಟ್ರೀಟ್ಮೆಂಟ್ ಬೇಕು, ಐ ಎನ್ ಟ್ರೀಟ್ಮೆಂಟ್ ಬೇಕು ಅಥವಾ ಎಮರ್ಜೆನ್ಸಿ ಟ್ರೀಟ್ಮೆಂಟು, ಟ್ರಾಮಾ ಟ್ರೀಟ್ಮೆಂಟ್ ಏನೇ ಬೇಕಂದರೂ ಇಲ್ಲ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ತುಮಕೂರಿಗೆ ಹೋಗಬೇಕಾಗಿತ್ತು. ಬಟ್ ಅದನ್ನು ನಾವು ಇದೇ ಭಾಗದಲ್ಲಿ ಹಳ್ಳಿ ಜನಗಳಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಡಾಕ್ಟರ್ಸ್ ಎಲ್ಲ ಸೇರಿಬಿಟ್ಟು ಒಂದು ಕಟ್ಟಿರೋಂಥ ಹಾಸ್ಪಿಟಲ್ಲು ಮತ್ತು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಯಾವುದೆಲ್ಲ ನೆಲಮಂಗಲದಲ್ಲಿ ಅಥವಾ ಬೆಂಗಳೂರಲ್ಲಿ ಯಾವುದೆಲ್ಲ ಫೆಸಿಲಿಟಿ ಸಿಗುತ್ತೆ ಅದನ್ನು ನಾವು ನೆಲಮಂಗಲದಲ್ಲೇ ಕೊಡಬೇಕು ಅಂತ ಅಂದ್ಬಿಟ್ಟು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಅಂದರೆ ಕಿಡ್ನಿ ತೊಂದರೆ ಆಗಿರ್ಬೋದು, ಡಯಾಲಿಸಿಸ್ಗೆ ಮತ್ತು ಯೂರಾಲಜಿ ಸರ್ವಿಸಸ್ ಆಗಿರ್ಬೋದು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಫೆಸಿಲಿಟಿ, ಆಮೇಲೆ ಎಲ್ಲ ICU ಫೆಸಿಲಿಟಿ ಆಗಿರ್ಬೋದು, ಮತ್ತು ಟ್ರಾಮಾ ಸರ್ಜರೀಸು, ಆರ್ಥೋಪೆಡಿಕ್ಕು, ಮತ್ತು ಮದರ್ ಆ್ಯಂಡ್ ಚೈಲ್ಡು, ಮತ್ತು ಅದು ಮತ್ತು ಇದು ಅಲ್ಟ್ರಾಸೌಂಡು ಫೆಸಿಲಿಟಿ, ರೇಡಿಯಾಲಜಿ ಫೆಸಿಲಿಟಿ, ಸೊ ಎಲ್ಲ ಐ ಎಂಡ್ ಫೆಸಿಲಿಟಿ ಮತ್ತು ಡೆಲಿವರಿ ಫೆಸಿಲಿಟಿ, ನಿಯೋನಾಟಾಲಜಿ ಫೆಸಿಲಿಟಿ, ಸೊ ಎಲ್ಲ ಫೆಸಿಲಿಟಿನ ನಾವು ಬೆಂಗಳೂರಲ್ಲಿ ಏನು ಸಿಗುತ್ತೆ ಅದನ್ನು ಅಫೋರ್ಡಬಲ್ ಪ್ರೈಸಲ್ಲಿ ಹಳ್ಳಿ ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಅದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ. ಅದೇ ರೀತಿ ಆ ಸರ್ವಿಸ್ನ ನೋಡಲಿಕ್ಕೆ ಹಾಸ್ಪಿಟ್ಲಿಗೆ ನೋಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಹಾಸ್ಪಿಟ್ಲಿಗೆ ಇವರು ಬೆಲಿಯಪ್ಪನ ದಂಪತಿಗಳು ಬಂದಿದ್ದಾರೆ. ನೋಡಿಬಿಟ್ಟು ತುಂಬ ಖುಷಿಪಟ್ಟಿದ್ದಾರೆ. ಸೊ ಅವ್ರದ್ದು ರೆಸ್ಪಾನ್ಸ್ ಏನಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್.